ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸಖತ್ತಾಗಿದ್ದೀರಿ ಅಂತ ಅನ್ಕೊಂಡಿನಿ. ನೋಡ್ರಿ ಮಾಹಿತಿನೇ ಕೊಯ್ದು ತಂಬಳಿ ಮಾಡಕ್ಕಾಗಿ ಬಂದಿನಿ. ತಂಬಳಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಪಟಾಪಟ್ ಅಂತ ತಂಬಳಿ ಮಾಡಿ ಕುಡಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡ್ರಿ ಇವತ್ತಂತೂ ಮಾಹಿತಿನೇ ಸಖತ್ ಬಂದೈತಿ ಈ ವರ್ಷ. ತಂಬಳಿ ಮಾಡೋಕ್ಕಡ್ಡಿಲ್ಲ, ಮಿಡಿ ಬಂದ ನಂತರ ಮಿಡಿ ಚಡ್ಸಕ್ಕಡ್ಡಿಲ್ಲ, ಉಪ್ಪಿನಕಾಯಿ ಹಾಕಕ್ಕಡ್ಡಿಲ್ಲ. ನೋಡ್ರಿ ಈವಾಗಲೇ ಮಿಡಿ ಬಿಟ್ಟವೆ, ಸಣ್ಣ ಸಣ್ಣ ಮಿಡಿ. ಈ ತೆನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾರೆಲ್ಲ ನೋಡ್ಬೇಕು, ಓಡುಳೆಲ್ಲ ಇರ್ತವೆ. ತರಿಬೇಕಾದ್ರೆ ಮಾವಿನಕಾಯಿ ಘಮ ಘಮ ಅನ್ನಂಗೆ ತೆನೆ ಪರಿಮಳನೇ ಅಷ್ಟು ಬರ್ತೈತಿ. ಸೇಮ್ ಮಾವಿನಕಾಯಿ ಕ್ಲೀನ್ ಮಾಡ್ತವನ ಅನ್ಬೇಕು, ಅಷ್ಟು ಪರಿಮಳ ಬರ್ತೈತಿ. ಯಾವಾಗಾದರೂ ನೀವು ಮಾವಿನಕಾಯಿ ತಂಬಳಿ ಮಾಡಿದಿದ್ರೆ ಕಮೆಂಟ್ ಮಾಡಿರಿ. ಸಾಕು ಇಷ್ಟೇ ತರ್ಕೊಂಡಿ ನಮ್ಮ ಒಬ್ಳಿಗೆ ತಂಬಳಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇವಾಗ ಬಾಣಿಗೆ ಇಟ್ಟು ಹುರ್ಕೋಬೇಕು ಇತ್ತೇನೇನ. ಈಗ ನೀರು ಹಾಕಿ ತೊಳ್ಕೊಬೇಕು, ಹುಳ ಎಲ್ಲ ಇರ್ತವೆ. ಎಣ್ಣೆ, ಹಸಿಮೆಣಸಿಕಾಯಿ, ಮಾವಿನಕಾಯಿ, ಮಾವಿನಕಾಯಿ ಸ್ಮೆಲ್ ಹೆಂಗೆ ಬರ್ತೈತಿ, ಘಮ 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 ಅಂತ. ಇದಕ್ಕೆ ಕಾಯಿ ತುರಿ ಹಾಕಬೇಕು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಇದಿಷ್ಟನ್ನು ಕಲ್ಲಾಗೆ ಪೇಸ್ಟ್ ಮಾಡ್ಕೊ ಬರ್ಬೇಕಾಯ್ತು. ಈ ಕಲ್ಲು ಸುಟ್ಟಿಟ್ಟಾರೆ, ಕಲ್ಲಿಲ್ಲ. ಇವಾಗ ಮಿಕ್ಸರಾಗೆ ಪೇಸ್ಟ್ ಮಾಡ್ಕೊ ಬರ್ತೀನಿ. ಇದು ಮಿಕ್ಸರಕ್ಕಿಂತ ಕಲ್ಲಾಗಿ ತಿರ್ಸಿದ್ರೆ ಟೇಸ್ಟ್ ಭಾಳ ಬರ್ತಿತ್ತು. ಈ ಕಲ್ಲು ಇಲ್ದಿಕ್ಕಾಗೆ ಮಿಕ್ಸರಾಗಿ ತಿರ್ಸೋದಯ್ಯ. ಮಜ್ಜಿಗೆ ದಪ್ಪಗಿದೆ. ನಿಮ್ಗೆ ತಳ್ಳಗೆ ಬೇಕಾದ್ರೂ ತಳ್ಳಗೆ ಮಾಡ್ಕೊಳ್ರಿ, ದಪ್ಪಗೆ ಬೇಕಾದ್ರೂ ದಪ್ಪಗೆ ಮಾಡ್ಕೊಳ್ರಿ. ನನಗಿಷ್ಟು ಸಾಕು, ಇಷ್ಟು ದಪ್ಪ ಐತಿ. ಈಗ ಪೇಸ್ಟ್ ಸಣ್ಣಕ್ಕೆ ತಿರ್ಸ್ಕಿ ಬಂದಿನಿ. ಈ ಮಜ್ಜಿಗೆಗೆ ಹಾಕಿ ಕಳ್ಡ್ಬೇಕು. ಇದೆಲ್ಲ ರೆಡಿ ಆಯ್ತು. ಈಗ ಒಗ್ಗರಣೆ ಕೊಡ್ಬೇಕು. ಅದಕ್ಕೂ ಮೊದಲೇ ಉಪ್ಪು ಕರೆಕ್ಟಾಗೈತೆ ನೋಡ್ತೀನಿ. ಸಖತ್ತಾಗೈತಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವಿನ ಸೊಪ್ಪು,
ಮಾವಿನ ತೆನೆ ತಂಬಳಿ ರೆಡಿ. ನೋಡಿದ್ರಲ್ಲ ಮಾವಿನ ತೆನೆ ತಂಬಳಿ ಪಟಾಪಟ್ ಅಂತ 5 ನಿಮಿಷದೊಳಗೆ ತಂಬಳಿ ಮಾಡೀನಿ. ಕುಡಿದು ಟೇಸ್ಟ್ ನೋಡ್ತೀನಿ ಬನ್ನಿ. ತಂಬಳಿ ಸಖತ್ತಾಗೈತಿ, ಭಾರಿ ಟೇಸ್ಟ್ ಆಗೈತಿ ಮಾವಿನ ತೆನೆ ತಂಬಳಿ. ಅನ್ನಕ್ಕೂ ಹಾಕ್ಕೋಬೋದು, ಬರಿತಾ ಕುಡಿಬೋದು. ತಂಬಳಿ ಸಖತ್ ರುಚಿ ಆಗೈತಿ. ಒಂದು ಗ್ಲಾಸ್ ಕುಡ್ದಾತು, ಮತ್ತೊಂದು ಗ್ಲಾಸ್ ಹಾಕಿಂತ ಇದ್ದೀನಿ. ಭಾರಿ ಟೇಸ್ಟ್ ಆಗೈತಿ ತಂಬಳಿ. ಈ ತಂಬಳಿ ಕುಡಿಬೇಕಾದ್ರೆ ಮಾವಿನಕಾಯಿ ತಿಂದಂಗೆ ಅಷ್ಟು ಪರಿಮಳ ಬರ್ತೈತಿ, ಅಷ್ಟು ಟೇಸ್ಟ್ ಆಗೈತಿ. ಮಾವಿನ ತೆನೆ ತಂಬಳಿ ಅಂದರೆ ಮಾವಿನಕಾಯಿಂದೇ ಕುಡ್ದಂಗೆ ಅಷ್ಟು ಕರೆಕ್ಟಾಗೈತಿ. ಮಾವಿನಕಾಯಿ ಪರಿಮಳ. ನೋಡಿದ್ರಲ್ಲ ಪಟಾಪಟ್ ಅಂತ 5 ನಿಮಿಷದೊಳಗೆ ತಂಬಳಿ ಮಾಡೀನಿ. ಈ ವಿಡಿಯೋ ಹೆಂಗತ್ತಂತ ಲೈಕು, ಶೇರು, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.